ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ದೊಡ್ಡ ಪಾತ್ರೆ ಮಜ್ಜಿಗೆ ಹುಳಿ ತೋರಿಸ್ತಿದ್ದೀವಿ. ಇದು ಕಫಕ್ಕೆ ಒಳ್ಳೆಯದು, ತುಂಬ ನಮ್ಮ ಅಜ್ಜಿ ತೋರಿಸ್ತಿದ್ದಾರೆ. ಬನ್ನಿ ಅದಕ್ಕೆ ಸಾಮಾನುಗಳು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ದೊಡ್ಡ ಪಾತ್ರೆಯಲ್ಲಿ ಇದು ಯಾಕೆ ಅಂದರೆ ಕೆಮ್ಮಿಗೆ, ಆಮೇಲೆ ಕಪ್ಪ ತಿಂತಿದೆ, ಶರೀರಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಇದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಇದು ಹಾಕೊಂಡು ರುಬ್ಕೋಬೇಕು. ಈರುಳ್ಳಿ ಒಗ್ಗರಣೆಗೆ, ಬೆಳ್ಳುಳ್ಳಿ, ಇದು ಆಮೇಲೆ ಇದು ಕರಿಬೇವು ಎಲ್ಲ ಸಣ್ಣ ಮಾಡ್ಕೊಂಡಿವಿ. ಹಾಕಿದ್ರೆ ಎಲ್ಲ ಎತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಉತ್ತರಿಸ್ಕೊಂಡಿವಿ. ಇದು ಕಾಳು ಮೆಣಸು ಪುಡಿ ಮಾಡ್ಕೊಂಡಿವಿ. ಕಾಳು ಮೆಣಸು, ಇದು ಬೇಡಿಗೆ ಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಇದು ಮಜ್ಜಿಗೆ, ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಅರಿಶಿನ ಪುಡಿ. ಇದು ದೊಡ್ಡ ಪಾತ್ರೆಯಲ್ಲೇ ಈಗ ರುಬ್ಕೋಬೇಕು. ಹಾಕತಾನೆ ಕ್ಲೀನಾಗಿ ಇನ್ನೇ ರುಬ್ಕೋಬೇಕು. ಇದೇ ನೀರು ಬಿಟ್ಕೊತದೆ, ನೀರು ಹಾಕ್ತಾ ರುಬ್ಕೋತಾ ಇವಿ. ಆಯಿತು, ರುಬ್ಬಾಯ್ತು. ಈಗ ಒಗ್ಗರಣೆಗೆ ಇದು ಮಾಡ್ಕೋಬೇಕು. ಒಗ್ಗರಣೆ ಇಡ್ತೀನಿ. ಒಂದು 2 ಸ್ಪೂನು 3 ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ. ಸಾಕು, ಜಾಸ್ತಿ ಎಣ್ಣೆ ಬಿಡುವಂಗಿಲ್ಲ. ಕಾದಿದೆ. ಈಗ ಸಾಸಿವೆ ಹಾಕತ್ತಾಯಿದ್ದೀನಿ. ಸಾಸಿವೆ ಕಡಲೆಬೇಳೆ ಹಾಕತ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೊಂಡಿದೆ. ಕರಿಬೇವು, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದೆಲ್ಲ ಫ್ರೈ ಆಗದೆ. ಈರುಳ್ಳಿ ಹಾಕತ್ತಾನೆ. ಈಗೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಕೆಮ್ಮು, ನೆಗಡಿ, ಗಂಟ್ಲು ನೋವು, ಕಪ್ಪ ಕಟ್ಕೊಂಡಿದ್ರೆ ಎಲ್ಲ ಹಾಕೋ ಒಳ್ಳೆಯದು. ಈ ಥರ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಈ ಥರ ಮಾಡ್ತಾಯಿದ್ದು ಈಗೆಲ್ಲ ಮಾಡ್ಕೊಂಡು ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ಒಳಗೆ ಹಾಕೊಂಡು ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಕಪ್ಪೆಲ್ಲ ಕಿತ್ತಾಗ್ತದೆ, ಗಂಟ್ಲು ನೋವು ಕಡಿಮೆ ಆಗಿದೆ. ಆದರೆ ಮುಖ್ಯವಾಗಿ ದೊಡ್ಡ ಪಾತ್ರೆಯಲ್ಲಿ ಎಲ್ಲದಕ್ಕೂ ಒಳ್ಳೆಯದು. ಶರೀರಕ್ಕೆ, ನಮ್ಮ ಬಾಡಿಯೆಲ್ಲ ಒಳ್ಳೆಯ ಕೊಡ್ತದೆ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿದ್ರೆ ಒಳ್ಳೆಯದು ಗಂಟ್ಲು ನೋವಿಗೆ. ಅರಿಶಿನೂ ಹಾಕಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿವ್ನಿ. ರುಬ್ಬು ಮಡಿಕೊಂಡಿದ್ದು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿವ್ನಿ. ಯಾಕೆ ಹಾಕೋದು ಅಂದರೆ ಟೇಸ್ಟ್ ಕೊಡ್ತದೆ ಹಾಕಿದ್ರೆ ಮಜ್ಜಿಗೆ ಹುಳಿಗೆ. ಹಾಕತ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಇದು ಮಜ್ಜಿಗೆ ಹಾಕಿದ್ಮೇಲೆ ಇದು ಹಾಕೋದು. ದೊಡ್ಡ ಪಾತ್ರೆ ಜಾಸ್ತಿ ಆದರೆ ತಿನ್ನೋಕ್ಕೆ ಇದು ಆಯ್ತದೆ. ಸ್ವಲ್ಪ ಬೇಗನೆ ಆಯ್ತದೆ ಅಂದ್ಬಿಟ್ಟು ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದು ಟೇಸ್ಟ್ ಕೊಡ್ತದೆ. ಈರುಳ್ಳಿ ಒಳ್ಳೆಯದು ಮಜ್ಜಿಗೆ ಹುಳಿಗೆ. ಈಗ ಕಾಳು ಮೆಣಸು ಹಾಕಿವ್ನಿ. ಕಾಳು ಮೆಣಸು ಗಂಟ್ಲಿಗೆ ಎಲ್ಲ ಪ್ರತಿಯೊಂದಕ್ಕೂ ಒಳ್ಳೆಯದು. ಗಂಟ್ಲು ನೋವಿಗೆ
ಒಂದು ಮಾಡ್ತಿರೋದು. ಆಮೇಲೆ ಕಾಳು ಮೆಣಸಿನ ಪುಡಿ, ಒಂದು ಟೈಮು ಹಾಕೊಂಡು ಅನ್ನ ಬಿಸಿ ಬಿಸಿ ಅನ್ನ ಊಟ ಮಾಡಿದ್ರೆ ಟೇಸ್ಟಾಗಿ ಇರ್ತದೆ. ಗಂಟು ನೋವು, ತಲೆನೋವು, ಜ್ವರ ಎಲ್ಲ ಹೋಯ್ತದೆ. ಕಪ್ಪನ ಕಿತ್ತಾಗ್ತದೆ ಗಂಟ್ಲಲ್ಲಿ, ಕಪ್ಪ ಕಟ್ಕೊಂಡು ಆಫ್ ಮಾಡ್ತಾಯಿದ್ದೀನಿ. ಇದು ಆದಮೇಲೆ ಮಜ್ಜಿಗೆ ಹಾಕೋಬೇಕು. ಮಜ್ಜಿಗೆ ಹಾಕಿದ್ರೆ ಎಲ್ಲ ಹೊಡ್ಕೊಬಿಡ್ತದೆ ಮಜ್ಜಿಗೆ. ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೋಬೇಕು. ಎಲ್ಲ ಆರೋದೇ. ಈಗ ಮಜ್ಜಿಗೆ ಹಾಕ್ತಾಯಿದ್ದೀನಿ. ನೋಡ್ತಿದ್ರೆ ಫ್ರೆಂಡ್ಸ್ ತಿನ್ಬೇಕನ್ಸುತ್ತೆ. ನಾವು ರುಚಿ ಆಗೋದೇ ನೀವು ಮಾಡಿ ಉಪಯೋಗಿಸ್ರಿ, ಗೊತ್ತಾಗ್ತದೆ. ಈ ಮಾಡಿರೋ ನಿಜನ ಇವೆಲ್ಲ ಹುಷಾರಾಯ್ತದೆ. ಗಂಟ್ಲು ನೋವು, ನೆಗಡಿ ಆದಾಗ ಉಪಯೋಗಿಸಿ ಎಲ್ಲ. ನೀವು ಯಾವಾಗ ಕಲ್ತಿದ್ದಾವ? ಹಾಗೆ ಮದ್ದಿಂದು ಮಾಡ್ತೀವಿ. ಎಲ್ಲ ಟ್ರೈ ಮಾಡಿ ಎಲ್ಲ 2 ಥರ ಮಾಡಿ ಇದು ಮಾಡಿದ್ವಿ, ನೋಡಿದ್ವಿ. ಚೆನ್ನಾಗಿರ್ತದೆ. ಸ್ವಲ್ಪ ಒಳ್ಳೆಯದು. ಕಪ್ಪ ಎಲ್ಲ ಕಿತ್ತಾಗ್ತದೆ. ಸರಿ ಅಗರ ಆಯ್ತದೆ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೊಂಡು ಕುಡಿಬೋದು. ಅನ್ನಕ್ಕಾಗಕ್ಕೆ ಊಟ ಮಾಡೋದು ಸರಿ ನನಗೆ. ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ಹಸಿದು. ಈಗೆಲ್ಲ ರೆಡಿ ಆಯಿತು. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ಬೇರೆ ಥರ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ರೈಸ್ಗೆ ಹಾಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.